ನಾನು ಕನ್ನಡಿಗ ಕನ್ನಡದ ತವ ನಾನು ಕನ್ನಡಿಗ. Hi guys, welcome back to my YouTube channel. So firstly ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈಗ ಸದ್ಯಕ್ಕಂತೂ ಈಗ ಸ್ನಾನ ಮಾಡ್ಕೊಬಂದೆ. ಈಗ ನಮ್ಮ ಮೋರಿಗಳನ್ನ ರೆಡಿ ಮಾಡಬೇಕು. ಸೊ ಆಮೇಲೆ ನಾನು ರೆಡಿ ಆಗ್ತೀನಿ. ನಮ್ಮ ಮಮ್ಮಿ ನೋಡಿ ರಂಗೋಲಿ ಹಾಕಿದ್ದಾರೆ. ಆ್ಯಂಡ್ ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಆಮೇಲೆ ಅವನ್ನ ರೆಡಿ ಮಾಡಿ. ಹಾಯ್ ಗಾಯ್ಸ್. ಸೊ ಇವಾಗೇನೆಂದರೆ ಫಸ್ಟು ಹಸುಗಳಿಗೆ ಪೂಜೆ ಮಾಡಿ ಅದಕ್ಕೆ ಬೆಲ್ಲ ಮತ್ತು ಇದನ್ನು ಇಡ್ತಾಯಿದ್ದೀನಿ. ಇರು ಇಡ್ತೀನಿ. ಸೊ ಎಲ್ಲದಕ್ಕೂ ಇದು ಇಟ್ಟ ಮೇಲೆ ಪೂಜೆ ಮಾಡಿ ನೆಕ್ಸ್ಟು ನಾವು ರೆಡಿ ಆಗೋಕ್ಕೆ ಹೋಗೋಣ. ಸೊ ಎಲ್ಲದಕ್ಕೂ ಇಟ್ಟಾಯ್ತು ಗೈಸ್. ಲಾಸ್ಟ್ ಇದೊಂದಕ್ಕೆ ಇಡ್ತಾಯಿದ್ದೀನಿ. ನೋಡಿ ಗೈಸ್ ನಮ್ಮ ಎತ್ತುಗಳು. ಸೊ ಇವನ್ನೇ ಈಗ ರೆಡಿ ಮಾಡಿ ಆಮೇಲೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗಬೇಕು. ಆ್ಯಂಡ್ ಇದು ರೆಡಿ ಮಾಡೋಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ತಿದ್ದಾರೆ ನಮ್ಮ ಡ್ಯಾಡಿ ತೋರಿಸ್ತೀನಿ ನಾನು. ಸೊ ನೋಡಿ ಇದು ಆ್ಯಂಡ್ ದೆನ್ ಇದೆಲ್ಲ ಹಾಕಿ ರೆಡಿ ಮಾಡಬೇಕು ಅವನು. ಸೊ ಗಾಯ್ಸ್ ಈಗ ಮ್ಯಾಟ್ರ್ ಏನಂದರೆ ನಾಳೆ ಸೆಮ್ ಎಂಡ್ ಎಕ್ಸಾಮ್ ಇದೆ ನನಗೆ, 3rd ಸೆಮ್. ಇನ್ನೂ ಏನೂ ಓದಿಲ್ಲ. ಸೊ ಆ್ಯಂಡ್ ಆಲ್ರೆಡಿ ತುಂಬ ಕೆಲಸಗಳಿದೆ ಈಗ ಮಾಡೋಕ್ಕೆ. ಸೊ ನಂಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಸೊ ರಂಗೋಲಿ ಕಾಂಪಿಟೇಷನ್ ನಡೀತಿದೆ. ಸೊ ಈಗ ಸದ್ಯಕ್ಕೆ ಸಂಕ್ರಾಂತಿ ಸ್ಪೆಷಲ್ ಅಂತ ರಂಗೋಲಿ ಕಾಂಪಿಟೇಷನ್ ಮಾಡ್ತಿದ್ದಾರೆ. ಸೊ ನಮ್ಮ ತಂಗಿನೂ ಆಗ್ತಿದ್ದಾಳೆ, ಅದನ್ನ ನೋಡಕ್ಕೆ ಬಂದಿದೆ. ಮಮ್ಮಿ ಸೊ ಈಗ ಸದ್ಯಕ್ಕೆ ನಾಟಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಸೊ ಇಲ್ಲೊಬ್ರು ಟ್ಯಾಲೆಂಟೆಡ್ ರಂಗೋಲಿ ಬಿಡಿಸೋರನ್ನ ತೋರಿಸ್ತೀನಿ. ಲಿಖಿತ ಅವರ ಅಂತ ಅವ್ರ ಹೆಸರು. ಇವರೇ ಆ ಲಿಖಿತ ಅವರು ಬಿಡಿಸ್ತವ್ರೆ. ಅದೇನು ಅಷ್ಟೊಂದು ರೆಕ್ಕೆಗಳಿರುತ್ತಾ? ಒಂದು 4 ಬರೀ ಸಾಕು. ಇದಷ್ಟೇ ಬರೋದು ನೋಡಿ ಅವ್ರಿಗೆ. ಹೌದಾ? ಎಲ್ಲ ಹಾಕಿದ್ಯಾ? ಸೇಮ್ ಬಿಡಿಸು. ಅಲ್ಲೊಂಥರ ಬಿಡಿಸಿದ್ಯಾ, ಇಲ್ಲೇ ಒಂಥರ ಬಿಡಿಸ್ತಾ ಇದೆಯಾ? ಬೇರೆ ರೌಂಡ್. ಇದೇನಿದು? ಏನಕ್ಕ? ಏನಾದ್ರೂ ಹೇಳು. ಮೇಕಪ್ 10,000ನಾ? ಜಾಸ್ತಿ ಆಗಿಲ್ವ 10,000? ಏನು ಇಷ್ಟು ದೊಡ್ಡದಾಗೆಲ್ಲ ಹಾಕೋರೆ? ನೀನು ಎಷ್ಟು ದೊಡ್ಡದಾಗ ಹಾಕಿದ್ಯಾ? ಇಲ್ಲ ನನ್ನ ತಂಗಿ ಹಾಕ್ತಾವಳೆ ನೋಡು. ಬಿಸ್ಲು. ಅಯ್ಯೋ ಫೋನ್ ಬಿಸಾಕ್ಬಿಡುತ್ತಾ? ಬಿಸ್ಲು. ಬಾ ಕಡೆ ಹೋಗೋಣ. ನೋಡಿ ಹಿಂಗೆ ತೋರ್ಸೋದು. ಇಷ್ಟು ಜನಕ್ಕೆ ಎಲ್ಲಿ ಸಾಕು. ಎಷ್ಟು ನಮ್ಮ ಫೇಸ್ ತೋರ್ಸೋಣ. ನಮ್ಮ ಫೇಸ್ ಸಾಕು. ರಂಗೋಲಿ ಬೋರ್ ಆಗುತ್ತೆ. ಎಷ್ಟಂತ ನೋಡ್ತಾರೆ ವ್ಯೂವರ್ಸು. ಇಲ್ಲ ಮ್ಯೂಸಿಕಲ್ ಚೇರ್ಗೆ ನೀನು ಜಾಯ್ನ್ ಆಗ್ಬೋದು ಇವಾಗ. ಇಲ್ಲ ಮತ್ತೆ ಕರೀತಿದ್ದಾರೆ, ಹೋಗು ಮ್ಯೂಸಿಕಲ್ ಚೇರ್ ಅಂತೆ. ಹಾಂ ಅದಕ್ಕಾದ್ರೂ ಹೋಗು. ಇಲ್ಲ ಕಬ್ಬು ತಿನ್ನಕ್ಕೆ ಹೋಗು. ಕಬ್ಬು ಹೇಳು. ಇಲ್ಲಿ ಹೇಳು. ಇಲ್ಲಿ ಹೇಳಕ್ಕ ಲಿಖಿತಕ್ಕ. ಅವ್ರಿಗೆ ಅಡ್ಡ ಹೋಗ್ಬೇಡ. ಹೇಳು. SK ಅನ್ಫಿಲ್ಟರ್ಡ್. ಹೇಳು. ಏನಾಗುತ್ತೆ ಅಷ್ಟು? ಎಷ್ಟುದ ಇದೆ ಅದು? ಜೋರಾಗಿ ಹೇಳು, ಹಂಗೆ ಕೇಳಿಸ್ತಾ ಇಲ್ಲ ವಾಯ್ಸು. Welcome back to our YouTube channel.
ಆ ಚಾನಲ್ ಹೆಸರು ಹೇಳಮ್ಮ ತಾಯಿ. ವೇಸ್ಟ್ ಚಾನಲ್ ಹೆಸರು ಗೊತ್ತಿಲ್ಲ ಅಂತ್ಯ, ತಮ್ಮ ಅಂತ್ಯ, ಏನು ಹೇಳೋಣ ಹೇಳು. ಅಲ್ಲಿ ಹೋಗೋಣ ಬಾ, ನಿಮ್ಮ ಇದ್ರ ಹತ್ರ ಹೋಗೋಣ, ಹಿಂಗೆ ಹೋಗೋಣ ಬಾ, ಆ ಕಡೆ ಹೋಗೋಣ, ಹಿಂಗೆ ಹೋಗೋಣ ಬಾ. ಪ್ರೈಸ್ ಇವತ್ತು ನಿಂಗೇನಾ? ಏನೊಂದು ಡಬ್ಬ ಕೊಡ್ತಾರ, ಟಿಫನ್ ಬಾಕ್ಸ್ ಇಲ್ಲ ಆರ್ಟ್ ಬಾಕ್ಸ್ ಕೊಡ್ತಾರ? 10,000 ರೆಕಾರ್ಡ್ ಆಗ್ತಿದ್ಯಾ ನೋಡು ಒಂದ್ಸತಿ, ಆಗ್ತಿದ್ಯಾ ಇಲ್ಲ ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಲಿಖಿತ್ ಅವ್ರ ರಂಗೋಲಿ ಇದು ಅಲ್ವಾ? ಇನ್ಯಾವುದು ಲಿಖಿತ್ ಅವರೇ? ಸಾಕು, ಜಾಗ ಇಲ್ವಾ? ನೀ ಪಕ್ಕ ಲಿಖಿತ್ ಅವರಿಗೆ ಪ್ರೈಸ್ ಅಲ್ಲ? ಲಿಖಿತ್ ಅವರೇ ಆರ್ಟ್, ಓ ಅದೇನದು ಫ್ಯಾಷನ್ ಡಿಸೈನಿಂಗ್ ಮುಗೀತಾ? ಆರ್ಟಿಸ್ಟ್ ಮಾಡಿದ್ದೀನಿ. ಅಕ್ಕ ಅವ್ರ ನಿಟ್ಟೆಯಲ್ಲಿ ಫ್ಯಾಷನ್ ಡಿಸೈನರ್ ಆಗಿ ಈಗ ಬಂದಿಲ್ಲ, ಆರ್ಟ್ ಹಾಕೊಂಡು ಕೂತಿದ್ದಾರೆ. ಆರ್ಟ್ ಅಲ್ಲ ಅಕ್ಕ ಅವರೇ, ಲಿಖಿತ ಅಕ್ಕ ಅವರೇ, ಬನ್ನಿ ಹೋಗೋಣ, ಹಿಂಗೆ ಹೋಗೋಣ ಬಾ. ಈ ಕಡೆ ಖಾಲಿಯೇ? ಇಲ್ಲಿರೋರು ಅಲ್ಲ ಯಾರು? ಮತ್ತೆ ಸಮಾಚಾರ ಲಿಖಿತ ಅವರೇ? ಕೆಲ್ಸಕ್ಕೆ ಎಲ್ಲೂ ಹೋಗ್ತಾ ಇಲ್ವಾ? ಎಂದಳಿ ಇನ್ಸಿಟಿ ಕೆಲಸ ಕುತ್ಕೊಂಡು ತಿನ್ಬೇಕು. ಅದೇನೋ ಜ್ಯುವೆಲ್ರಿ ಡಿಸೈನ್ ಮಾಡ್ತೀನಿ ಅಂತಿದ್ದೆ. ಫ್ಯಾಷನ್ ಡಿಸೈನರ್ ತಾನೇ ನೀನು? ಡ್ರೆಸ್ತಾ? ನಿನ್ನ ಡ್ರೆಸ್ ನೀನೇ ಡಿಸೈನ್ ಮಾಡಿ ನೀನೇ ಹಾಕ್ಕೊಬಿಡೋದು. ಸೊ ನಿಂದೇನಾ ಡಿಸೈನ್ ಇದು? ಅಲ್ಲ ಪಕ್ಕ ಎಲ್ಲೋ ತಂದಿರ್ತಾಳೆ. ಇಲ್ಲ ಪಕ್ಕ ಗೊತ್ತಿರೋದೆ ಡಿಸೈನ್, ಸುಮ್ಮನೆ ಓದಿ ಬಿಟ್ಟಿರೋದಷ್ಟೇ, ಅದ್ರ ಎಲ್ಲೂ ಇಂಪ್ಲಿಮೆಂಟು ಮಾಡ್ತಾ ಇಲ್ಲಲ್ಲ. ಏನು ಇಟ್ಟಿತ್ತವ್ರೆ, ಸುಮ್ಮನೆ ವೇಸ್ಟ್ ಅಲ್ಲ ಓದಿರೋರು. ಚೆನ್ನಾಗಿದ್ದೀರಾ? ಹ್ಞೂ ಹಾಕಿ ಬಂದಿದ್ದೀರಿ. ಹಾಕ್ತೀನಿ. ನೀನೇನು ಹೇಳ್ತಾ ಇಲ್ಲಲ್ಲ, ಮಾತಾಡ್ತಾ ಇಲ್ಲ. ಹೇಳ್ಬೇಕು ಏನು? ಅಲ್ಲ ಎಷ್ಟು ಪೇ ಮಾಡಿದೆ ಈ ಫ್ಯಾಷನ್ ಡಿಸೈನಿಂಗ್ ಕಲಿಯೋಕ್ಕೆ? ಎಲ್ಲ ಒಂದು 1000 ಮುಗ್ದಾತು ಬಿಡಪ್ಪ. ನಮ್ದೆಲ್ಲ 1000? ನಿಟ್ಟೆಯಲ್ಲಿ 1000 ಕೊಡ್ತಾರಾ? ಅಲ್ಲಿ ಒಳಗಡೆಲೇ ಬಿಡಲ್ಲ ನೀನು 1000 ಕೊಟ್ರೆ. ಲಕ್ಷ ಕಟ್ಟಿದ್ದೀರಿ. ಬಿಸಿಲು ಜಾಸ್ತಿ. ಆಂಟಿ ಶಿಲ್ಪ ಹಾಕಿಲ್ಲ ಯಾಕೆ? ಹೌದಾ? ನಂಗೂ ನಾಳೆ ಸೆಮ್ಮೆಂಡ್ ಎಕ್ಸಾಮ್ ಇದೆ, ನಾನು ಇನ್ನೂ ಏನು ಓದೇ ಇಲ್ಲ. ಏನ್ ಮಾಡೋದು? ಇವತ್ತು ಫುಲ್ಲು ನೈಟ್ವರೆಗೂ ಇದೇ ಇರುತ್ತೆ. ಬೀದಿ ಸುತ್ತೋದು, ಆ ದೇವಸ್ಥಾನಕ್ಕೆ ಹೋಗೋದು ಅದೇ ಆಗೋಗುತ್ತೆ. ಇನ್ ಯಾವಾಗ ಎತ್ತುಗಳು? ಹಾ, ಸೊ ಇನ್ ಯಾವಾಗ ಓದ್ಲಿ ನಾನು? ಗೊತ್ತಿಲ್ಲ, ಪಾಸ್ ಆಗೋದೇ ಡೌಟ್ ಅನ್ಸುತ್ತೆ. ಐಡ್ ಆಗ್ತಾವ ಐಡ್. ಸೊ ನನ್ನ ತಂಗಿ ಹಾಕಿರೋ ರಂಗೋಲಿ ತೋರಿಸ್ತೀನಿ ನೋಡಿ ಗಾಯ್ಸ್. ಲಾವ್ ಬರ್ದವಳೆ. ಮಾಮ್ ಹಾಯ್ ಮಾಡಮ್ಮ. ಸೊ ಮನೆಗೆ ಹೋಗೋಣ ಬನ್ನಿ ಗಾಯ್ಸ್. ಬಿಸಿಲು ಇಲ್ಲಿ ಜಾಸ್ತಿ ಬಿಸಿಲಾಗ್ತಿದೆ ನಂಗಂತೂ. ಮನೇಲಿ ಈ ಥರ ರೆಡಿ ಮಾಡಿದ್ದಾಯಿತು ನಮ್ಮ ಮೋರಿಗಳನ್ನ. ಈಗ ದೇವಸ್ಥಾನ ಹತ್ರ ಹೊಡ್ಕೊಂಡು ಹೋಗ್ಬೇಕು. ಸೊ ಹೇಗೆ ಕಾಣ್ತಿದೆ ಅಂತ ಕಮೆಂಟ್ ಮಾಡಿ. ಸೊ ಹಾಯ್ ಗಾಯ್ಸ್, ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಹತ್ರಿಂದ ವಾಪಸ್ಸು ಮತ್ತೆ ಬಸ್ ಸ್ಟಾಪಿಗೆ ಬರ್ತಾ ಇದ್ದೀವಿ ಗಾಯ್ಸ್. ಮತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡ್ಕೊಂಡು ನಿಂತಿದ್ರು. ನಾವು ಬಸವಣ್ಣ ದೇವಸ್ಥಾನದಿಂದ ವಾಪಸ್ ಬಂದು ಮತ್ತೆ ಗಣೇಶನ ದೇವಸ್ಥಾನ ಹತ್ರ ಪೂಜೆ ಮಾಡಿಸ್ತಾ ಇದ್ವಿ. ದೇವತೆಯ ಚೆಲುವ ನೋಡಲು ನಗುವ ಕಲಿಯಲು ಇದೆಲ್ಲ ಮುಗಿದ್ಮೇಲೆ ನೈಟು ಭರಾಟೆ ತಿರ್ಗ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು.
ಸೊ ಈಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗೈಸ್ ಫೈನಲಿ ಸಂಕ್ರಾಂತಿ ಹಬ್ಬ ಚೆನ್ನಾಗಾಯಿತು, ಎಲ್ಲ ಮುಗೀತು. ಆ್ಯಂಡ್ ಈಗ ಮನೆಗೆ ಬಂದೆ. ಆ್ಯಂಡ್ ಈಗಿರೋದಂದರೆ ಊಟ ಮಾಡಿ ಮತ್ತು ಸೆಮ್ ಎಕ್ಸಾಮ್ಗೆ ಓದ್ಕೋಬೇಕು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.